ಇವತ್ತಿನ ಬಂದ್ನಲ್ಲಿ ಕೆ.ಆರ್. ಕುಮಾರ್ ಅವರು ಇದ್ದಾರೆ, ನಮ್ಮ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರು ಇದ್ದಾರೆ, ರೂಪೇಶ್ ರಾಜಣ್ಣ ಅವರು ಇದ್ದಾರೆ, ಗಿರೀಶ್ ಗೌಡ್ರು ಇದ್ದಾರೆ. ನಾವು ಮಾಡೋ ಕೆಲಸ ನಾವು ಮಾಡಿದ್ದೀವಿ. ನಾವು ಇವತ್ತು ನಿನ್ನೆ ಮೊನ್ನೆಯಿಂದ ಮಾಡಿದ್ದಲ್ಲ, ಸತತವಾಗಿ ನಾಯಕರು 60 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾನು 40 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಇಂಥ ಒಂದು ಪರಿಸ್ಥಿತಿನ ನಾನು ಯಾವತ್ತೂ ನೋಡಿರಲಿಲ್ಲ. ಇವತ್ತು ಕನ್ನಡ ಪರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮುಖಾಂತರ ಮಾಡಿಸಿದ್ದಾರೆ. ಮಾಡಲಿ, ಪರವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಗರದ ಪೊಲೀಸ್ ಕಮಿಷನರ್ ಅವರು ಅವ್ರಿಗೆ ಆದೇಶ ಕೊಟ್ಟಿರೋದನ್ನು ಅವರ ಪಾಲನೆ ಮಾಡ್ತಾ ಇದ್ದಾರೆ. ಮತ್ತು ಅವರ ಅಧಿಕಾರಿಗಳು ನಮ್ಮನ್ನೆಲ್ಲ ಕಡೆ ಬಂಧಿಸಿದ್ದಾರೆ. ಬಹುಶಃ ನಾನು ಇಲ್ಲಿವರೆಗೆ ಇಂಥ ಒಂದು ಪರಿಸ್ಥಿತಿಯನ್ನು ನಾನು ನೋಡಿರಲಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಕನ್ನಡ ಪರ ಸಂಘಟನೆಗಳಿದ್ದಾವ ಎಲ್ಲ ನಾಯಕರು ಕೂಡ ನೋಟಿಸ್ಗಳನ್ನು ಜಾರಿ ಮಾಡೋದ್ರ ಮೂಲಕ ಹೇಳಿದ್ದಾರೆ. ಏನು ಸುಪ್ರೀಂ ಕೋರ್ಟ್ ಹೇಳಿದೆ, ಹೌದು, ಕರ್ನಾಟಕ ಬಂದ್ ಮಾಡಬಾರ್ದು, ಯಾವುದೇ ಬಂದ್ಗಳಿಗೆ ಕರೆ ಕೊಡಬಾರ್ದು ಯಾರು ಅಂತ ಹೇಳ್ಬಿಟ್ಟು. ಯಾರು ಮಾಡಿಲ್ವಾ? ಮೊನ್ನೆ ಆಲ್ ಇಂಡಿಯಾ ಲೆವೆಲಲ್ಲಿ ಇಂಡಿಯಾ ಬಂದ್ ಮಾಡಲಿಲ್ವಾ? ಅವತ್ತು ಎಲ್ಲೋಗಿತ್ತು ಪೊಲೀಸ್ ಇಲಾಖೆ? ಇವತ್ತು ನಮ್ಮನ್ನೇ ಕೇಳ್ತಾ ಇದ್ದೀರಾ? ನಾವು ಮಾಡ್ತಾ ಇರೋದು ಈ ನೆಲ ಜಲ ಭಾಷೆ ವಿಷಯ ಇಟ್ಕೊಂಡು, ಕನ್ನಡಿಗರ ಸಮಸ್ಯೆ ಇಟ್ಕೊಂಡು. ನೀವು ಮಾಡಿ ಹೇಳಿ, ನೀವು ಬೆಳಗಾಂನಲ್ಲಿ ಹೇಳಿ, ಯಾರು ಏನ್ ಮಾಡ್ತಾ ಇದ್ರು ಕನ್ನಡಿಗರ ಮೇಲೆ ಅಂತವ್ರನ್ನ ಮುಲಾಜಿಲ್ದ ಗಡಿಪಾರು ಮಾಡಿ ಅಂತ ಹೇಳಿ ನೋಡೋಣ, ಆಗುತ್ತಾ? ಇವತ್ತು ನಮ್ಮ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ನೀವು. ಆಗ್ಲಿ, ಏನೇ ಆಗ್ಲಿ, ಕನ್ನಡ ಪರ ಹೋರಾಟಗಾರರು ಇವತ್ತಿಗೂ ಕೂಡ ಬೆಂಬೆಡದೆ ಈ ಒಂದು ಬಂಧನ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ನಾವು ಕರೆ ಕೊಟ್ಟಿದ್ದೀವಿ. ಇದು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಆಯಿತು. ಅದಕ್ಕೆ ನೀವೇ ಕಾರಣ. ಮಾಧ್ಯಮದ ಮಿತ್ರರು ಅಷ್ಟೊಂದು ಪ್ರಚಾರವನ್ನು ಕೊಟ್ಟು ಇವತ್ತು ಈ ಬಂಧನ ಈ ಮಟ್ಟದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಸೆಂಬ್ಲಿ ಲೆವೆಲಲ್ಲಿ ಬಂದ್ ಬಗ್ಗೆ ಮಾತನಾಡಿದ್ರೆ ಕನ್ನಡ ಪರ ಹೋರಾಟಗಾರರು ಕೊಟ್ಟಿದ್ದಾರೆ. ನಮ್ಗೇನಾದ್ರು ಅಧಿಕಾರ ಇದೆಯಾ? ನಮ್ಗೆ ಅಧಿಕಾರ ಇದ್ದಿದ್ರೆ ಅದು ಬೇರೆ ವಿಷಯ ಆಗ್ತಿತ್ತು ಬಿಡಿ. ಅದಾಗಲ್ಲ. ಏನೇ ಆಗಲಿ, ನಾವು ಕರೆ ಕೊಟ್ಟಿರೋ ಬಂದ್ ಯಶಸ್ವಿಗೆ ನನ್ನ ಜನ ಬೆಂಬಲ ಕೊಟ್ಟಿದ್ದಾರೆ. ಅವರಿಗೆ ಸಂಪೂರ್ಣವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ದಯಮಾಡಿ ಹೇಳ್ತೀನಿ, ಈಗ ಒಂದು ಕೆಲಸ ಮಾಡಿ, ನೀವು ಈ ಕನ್ನಡ ಪರ ಹೋರಾಟಗಾರರು ಯಾವುದೂ ಮಾಡಲ್ಲ, ಬಿಟ್ಬಿಡ್ತೀವಿ. ನೀವೊಂದು ಕೆಲಸ ಮಾಡಿ, ಕನ್ನಡ ಉದ್ಧಾರ ಮಾಡ್ತೀನಿ ಅಂತ ಹೇಳಿ, MES ನಿಷೇಧ ಮಾಡ್ತೀನಿ ಅಂತ ಹೇಳಿ, ಮಹದಾಯಿ ಯೋಜನೆಯನ್ನು ಜಾರಿ ತರ್ತೀನಿ ಅಂತ ಹೇಳಿ, ಇಲ್ಲ ನಾನು ಅಧಿಕಾರ ಬಿಟ್ಬಿಡ್ತೀನಿ, ಒಂದು ಗಡುವು ಕೊಡಲಿ, 3 ತಿಂಗಳು 6 ತಿಂಗಳು. ಈ 6 ತಿಂಗಳಲ್ಲಿ ಈ ಮಹದಾಯಿ ಯೋಜನೆ ತರದೆ ಹೋದ್ರೆ ನನ್ನ ಅಧಿಕಾರವನ್ನು ತ್ಯಾಗ ಮಾಡ್ತೀನಿ ಅನ್ನೋ ಹೇಳೋ ಧೈರ್ಯ ಇದೆಯಾ ಯಾರಿಗಾದ್ರು? ಅದನ್ನ ಹೇಳಿ ನೋಡೋಣ. ನಾವು ನಿಮ್ಮ ಪರವಾಗಿ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ಇಲ್ಲಿ 4 ಜಿಲ್ಲೆಗಳು ನೀರಿಗೆ ಹಾಹಾಕಾರ. ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಜನ ಬಾಯಿ ಬಿಡ್ಕೋತಾವ್ರೆ ನೀರಿಗೋಸ್ಕರ. ಆ ಗೋವಾ ಸರ್ಕಾರ ಮತ್ತೆ ತಮಿಳುನಾಡು ಸರ್ಕಾರ ಕರೆಸಿ ಮಾತನಾಡುವಂತ ಶಕ್ತಿ ನಿಮಗಿಲ್ಲ. ಕೇಂದ್ರ ಸರ್ಕಾರಕ್ಕೆ ಮೋದಿಯವರೇ, ಎಷ್ಟು ದಿನ ಕರ್ನಾಟಕವನ್ನ ಕಡೆಗಣಿಸ್ತೀರಾ? ಸಂಸದರು ಏನ್ ಮಾಡ್ತಾ ಇದ್ದೀರಾ ನೀವು? ನಾಚಿಕೆ ಆಗಲ್ವಾ? ವಿರೋಧ ಪಕ್ಷದ ನಾಯಕರಿಗೆ ನಾಚಿಕೆ ಆಗಲ್ವಾ ನಿಮ್ಗೆ? ನಾಡಿನ ಸಮಸ್ಯೆಯನ್ನ ಕುರಿತು ಕೇಂದ್ರದ ಗಮನವನ್ನ ಸೆಳೆಯೋದಕ್ಕೆ ನಿಮ್ಗೆ ತಾಕತ್ತಿಲ್ಲ, ದಮ್ಮಿಲ್ಲ ಅಂದಮೇಲೆ ಇವತ್ತು ಯಾವುದೋ ಒಂದು ಪೆನ್ ಡ್ರೈವ್ ಇಟ್ಕೊಂಡು ನಾಚಿಕೆ ಆಗಲ್ವಾ ನಿಮಗೆ? ಮಾಡೋರ್ಗೂ ನಾಚಿಕೆ ಆಗಲ್ವಾ? ಅಧಿಕಾರಕ್ಕೋಸ್ಕರ ಏನೇನೆಲ್ಲ ಮಾಡ್ತಾ ಇದ್ದೀರಾ? ಈ ನಾಡಿಗೋಸ್ಕರ ಏನಾದ್ರು ಮಾಡಿದ್ರ ನೀವು? ನಿಮ್ಮ ಅಧಿಕಾರ ತೆವಲಿಗೋಸ್ಕರ ಇವತ್ತು ಈ ಪೆನ್ ಡ್ರೈವ್ ಮತ್ತೊಂದು ಮಗದೊಂದು ಇಟ್ಕೊಂಡು ಮಾಡ್ತಾ ಇದ್ದೀರಲ್ಲ. ಈ ನಾಡಿಗೆ, ಈ ಭಾಷೆಗೆ, ಇಲ್ಲಿಯ ಕನ್ನಡಿಗರ ಬಗ್ಗೆ ನಿಮ್ಗೆ ಏನಾದ್ರೂ ಕಾಳಜಿ ಇದೆಯಾ? ಯಾಕೆ ಮಾಡಿದ್ರಿ? ಮರಾಠಿಗರ ಅಭಿವೃದ್ಧಿ ಪ್ರಕಾರವನ್ನ ಯಾತಕ್ಕೆ ಮಾಡಿದ್ರಿ? ಯಾವ ಉದ್ದೇಶಕ್ಕೆ ಮಾಡಿದ್ರಿ?